ಇದು ಸುಳ್ಳು. ಹಾಗಾದ್ರೆ ಪರೀಕ್ಷೆಯಲ್ಲಿ ಮಾಲ್ ಪ್ರಾಕ್ಟೀಸ್ ಆಗೋದು ಸುಮ್ಮನೆ ಹೇಳ್ತಿದ್ದಾರೆ. ಅಯೋಗ್ಯರೊಳಗೆ ಹೋಗೋದ ಬೇಕಾ? ಇವೆಲ್ಲ ಪ್ರಶ್ನೆಗಳು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಅವ್ರವ್ರ ಧರ್ಮ ಅವ್ರ ಶ್ರೇಷ್ಠ, ಅವ್ರ ಜಾತಿ ಅವ್ರ ಶ್ರೇಷ್ಠ ಆಗಿದ್ದಕ್ಕಾಗಿ ಇವತ್ತು ಜಾತಿ ಧರ್ಮಗಳನ್ನ ಏನೇನೋ ಆಗ್ತಾಯಿದ್ದೋ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಈ ಸಂದರ್ಭದ ಒಂದು ಮಾತಿನಪ್ಪ ಅಂದರೆ ಸೈಂಟಿಫಿಕ್ಕಾಗಿ, ಈಗ ಈ ಸೈಂಟಿಫಿಕ್ಕಾಗಿ ನಮ್ಮ ಸಂಘ ಪರಿವಾರಿಯ ಜನ ಇರ್ಬೋದು, ನಮ್ಮ ಮಿತ್ರರಾಗಿರ್ಬೋದು, ಸೈಂಟಿಫಿಕ್ಕಾಗಿ ಕುಂಕುಮ ಹಚ್ಕೋಬೇಕು ಅಂತ ಯಾವ ರೋಗ ಆಗೋದಿಲ್ಲ, ವಿಭೂತಿ ಹಚ್ಕೊಳ್ಳೋದು ಮತ್ತೆ ವಿಮರ್ಶೆ ಮಾಡ್ತಿರ್ತಾರೆ. ಇದು ನಮ್ಮ ಸೈಂಟಿಫಿಕ್ ಅಂತ ನಮ್ಗೆ ಹೇಳ್ತಿರ್ತಾರೆ. ಹಾಗಾದರೆ ಈ ಒಂದು ಎಕ್ಸಾಮ್ಗಳು ನಡೀತದಲ್ಲ ಮಾಲ್ ಪ್ರಾಕ್ಟೀಸು, ಇವುಗಳನ್ನು ತಡೆಯೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ಮಾಲ್ ಪ್ರಾಕ್ಟೀಸ್ ಆಗೋದನ್ನು ಅನ್ನೋದಕ್ಕೆ ಉತ್ತರ ಹುಡುಕಿದ್ರೆ ಮೋಸ್ಟ್ಲಿ ಸಾಲ್ವ್ ಆಗ್ಬೋದು. ಅದೇನೋ ಆಗಲಿ, ಜನಿವಾರ ಧರಿಸುವಂತಿಲ್ಲ ಅನ್ನುವಂಥ ಮಾತೇನಂದ್ರೆ ಅದು ನಾವು ಇನ್ನೊಮ್ಮೆ ಹಲವು ಸಲ ವಿಚಾರ ಮಾಡಿ ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋಕ್ಕಿಂತಲೂ ನಮ್ಮ ಧರ್ಮಕ್ಕೆ ಹಿಂಗೆ ಆಗ್ತದಪ್ಪ ಅಂತ ಅನ್ನೋಕ್ಕಿಂತ ಇಲ್ಲ, ಅನ್ಯಾಯ ಅಪಚಾರ ಅಲ್ಲ, ಒಂದು ಅಪರಾಧ ನಡೀತಿರ್ತದೆ, ಕುಕ್ಕರ್ತಿ ನಡೀತಿರ್ತದೆ. ಕಾಫಿ ಅಂದರೆ ಕುಕ್ಕರ್ತಿ ನಾವು ಒಬ್ಬ ಇನ್ನೊಬ್ಬ ವ್ಯಕ್ತಿಯ ಒಬ್ಬ ಪ್ರತಿಸ್ಪರ್ಧೆಗಿಂತ ಒಬ್ಬ ಅಭ್ಯರ್ಥಿಯ ಹಕ್ಕನ್ನು ಕೆಸ್ಕೊಳ್ಳೋಂಥದ್ದು. ಹಕ್ಕನ್ನು ಕೆಸ್ಕೊಳ್ಳೋದ್ರೆ ಅವ್ನು ಜೀವನ ಹಾಳು ಮಾಡಿದಂಗೆ ಅಂತಲ್ಲ. ಆ ಎಕ್ಸಾಮ್ದಲ್ಲಿ ಸೆಲೆಕ್ಷನ್ ಆಗಲಿಲ್ಲಪ್ಪ ಅಂತಂದ್ರೆ ಒಮ್ಮೆ ಬೇಜಾರಾಗಿ ಏನೋ ಇಂಥ ಹಲವು ಸಲ ಆಗಿಗೋತಂದ್ರೆ ಆ ವ್ಯಕ್ತಿ ನಿರಾಶೆಯಿಂದ ಏನು ಬೇಕಾದ್ರೆ ಆಗ್ಬೋದು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಜನ ಪಾಪ ನಿರುದ್ಯೋಗ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಯೋಗ್ಯರು ಅಲ್ಲಿ ಹೋಗಲಿ, ಪ್ರಾಮಾಣಿಕರಲ್ಲಿ ಹೋಗಲಿ ಅನ್ನೋದು ಒಂದೇ ಉದ್ದೇಶದಿಂದ ಇದು ಕೇಂದ್ರ ಸರ್ಕಾರ ಆಗಲಿ, ಕೇಂದ್ರದ ಡೈರೆಕ್ಷನ್ಸ್ ಅದಾವೆ, ಇಲ್ಲಿ ರೈಲ್ವೆದ್ರು ಅದು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ, ಚರ್ಚೆ ಮಾಡಿರಿ ಎಲ್ಲರೂ. ಚರ್ಚೆ ಮಾಡಿ ತಪ್ಪು ಸರಿ ಇದ್ರೆ ಆಯಿತು, ಜನಿವಾರ ಹಾಕ್ಕೊಂಡು ಹೋಗ್ರಿ, ಗುಳದಾಳೆ ಹಾಕ್ಕೊಂಡು ಹೋಗಲಿ, ಟಿಕೆಟ್ ಇಟ್ಟು ಹೋಗಲಿ, ಏನು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಇಲ್ಲಿವರೆಗೆ ಅದು ಅಬ್ಜೆಕ್ಷನ್ ಇರಲಿಲ್ಲ ಮೊದಲ, ಈಗ ಶುರು ಆಗ್ಯದ ಇತ್ತೀಚೆಗೆ. ಯಾಕಂದರೆ ಹೊಸ ಡಿವೈಸ್ ಹೊಸ ವಿಜ್ಞಾನದ ಏನು ಬರ್ಲಿಕ್ಕತ್ತದೋ ಎಲ್ಲಿ ಏನು ನಡೀತದೆ ಗೊತ್ತಾಗೋದಿಲ್ಲ, ಏನು ನಡೀತಿರ್ತದೆ ಅನ್ನೋದು ಅಷ್ಟೇ ಸಗ್ತದೆ. ಈ ದಿಶೆಯಲ್ಲಿ ಚಿಂತನೆ ಆದ್ರೆ ಒಳ್ಳೆಯದಲ್ಲ. ಇರಲಿ, ಈ ರೈಲ್ವೆಯಲ್ಲಿ ಪರೀಕ್ಷೆಗೆ ಅದು ಇನ್ನುಳಿದ ಯಾವುದೇ ಪರೀಕ್ಷೆಗೆ ಇದನ್ನು ಹಾಕೋಬೇಕು ಹಾಕೋಬಾರ್ದು ಅನ್ನೋ ಚರ್ಚೆ ಜೊತೆಗೆ ವೈಜ್ಞಾನಿಕ ಚರ್ಚೆ ಆದಷ್ಟು ಭಾಳ ಒಳ್ಳೆಯದು ಚರ್ಚೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಆಗಿದ್ದರೆ ಲೈಕ್ ಮಾಡಿರಿ, ಆಗಲಿಕ್ಕೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇಗೆ ಸತ್ಯದ ಕೈಗಳಲ್ಲಿ ವಂದನೆಗಳು.